SSLC ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಹೇಳಿದಂಥ ಮಾತು, ಲೋ ಏಮ್ ಈಸ್ ಕ್ರೈಮ್, ಅಂದ್ರೆ ಸಣ್ಣ ಗುರಿ ಇಟ್ಕೊಳ್ಳೋದು ಅಪರಾಧಕ್ಕೆ ಸಮಾನ ಅಂತ ಹೇಳ್ತಾರೆ ಅವರು. ಅಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ, ಯುವಕರು ಕೂಡ ದೊಡ್ಡ ಗುರಿಯನ್ನು ಇಟ್ಕೋಬೇಕಂತೇಳಿ ಅವರು ಶಿಫಾರಸು ಮಾಡ್ತಾರೆ. ಅಂದ್ರೆ ದೊಡ್ಡ ಗುರಿ ಇಟ್ಕೊಳ್ಳೋದ್ರಿಂದ ಲಾಭ ಏನಂದ್ರೆ ಅದನ್ನು ಮುಟ್ಟಕ್ಕಾಗದೇ ಇದ್ರೂ ಕೂಡ ಅಟ್ಲೀಸ್ಟ್ ಅದರ ಸಮೀಪ ಆದರೂ ಹೋಗ್ತಾನೆ. ಅದಕ್ಕೆ ನೀವು 70% ಮಾಡ್ಬೇಕು ಅನ್ಕೊಂಡ್ರೆ 90% ಮಾಡ್ತು ಅಂತೇಳಿ ಗುರಿ ಇಟ್ಕೋರಿ. 90 ಮಾಡೋರು ಔಟ್ ಆಫ್ ಔಟ್ 100ಕ್ಕೆ 100 ತಗೋತಾನೆ ಅಂತೇಳಿ ಗುರಿ ಇಟ್ಕೋರಿ. ಅಂದಾಗ ನಿಮ್ಮ ಗುರಿ ದೊಡ್ಡದಾಗಿದ್ದರೆ ಪ್ರಯತ್ನ ಕೂಡ ದೊಡ್ಡದಾಗತಿ. ಆಟೋಮೆಟಿಕಲಿ ನೀವು ಆ ಗುರಿ ಮುಟ್ಟದೇ ಇದ್ರೂ ಕೂಡ 90 ಮಾಡ್ಬೇಕಂದ್ರೆ ಅಟ್ಲೀಸ್ಟ್ 85 ತನ ಆದರೂ ಹೋಗ್ತೀವಿ. ಅದಕ್ಕೆ ನಿಮ್ಮ ಗುರಿ ಯಾವತ್ತೂ ದೊಡ್ಡದಾಗಿಲ್ಲ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾರೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬಿಟ್ಟಂತ ಅರ್ಧ ವಾರ್ಷಿಕ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಇದ್ವಿ. ಈಗಾಗಲೇ 1 ಅಂಕ 2 ಅಂಕ 3 ಅಂಕದ ಎಲ್ಲ ಸಮಸ್ಯೆ, 4 ಅಂಕದ 2 ಸಮಸ್ಯೆ ಬಿಡಿಸಿವಿ. ಉಳಿದ 4 ಅಂಕದ ಸಮಸ್ಯೆಗಳನ್ನ ಬಿಡಿಸೋಣ. 35ನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಐತಿ. ಒಂದು ಸಮಾಂತರ ಶ್ರೇಣಿಯ 6ನೇ ಪದವು 3ನೇ ಪದದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. 4ನೇ ಮತ್ತು 5ನೇ ಪದಗಳ ಮೊತ್ತವು 2ನೇ ಪದದ 5ರಷ್ಟಿದೆ. ಈ ಸಮಾಂತರ ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಯಿರಿ. ಸಮಸ್ಯೆಯನ್ನು 1 ಬಿಟ್ಟು 2 ಸರಿ ಓದಿ ಏನು ದತ್ತಾಂಶ ಕೊಟ್ಟರು ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಬಳಸ್ಕೊಂಡು ಅವ್ರು ಏನು ಕೇಳಿದ್ರು ಅದನ್ನು ಕಂಡುಹಿಡಿಯಿರಿ. ನೋಡ್ರಿ ಏನು ಕೊಟ್ಟಿದ್ದಾರೆ ಅವರು. 6ನೇ ಪದ ಕೊಟ್ಟಿದ್ದಾರೆ. 6ನೇ ಪದ ಅಂದರೆ A6 ಸಮಾಂತರ ಶ್ರೇಣಿಯ 6ನೇ ಪದ 3ನೇ ಪದದ 2ರಷ್ಟಕ್ಕಿಂತ. ಇದು ಎದಕ್ಕೆ ಸಮ ಐತಂದ್ರೆ 3ನೇ ಪದ ಅಂದ್ರೆ ಏನು, A3. 6ನೇ ಪದವು 3ನೇ ಪದದ 2ರಷ್ಟಕ್ಕಿಂತ, 2ರಷ್ಟು ಅಂದ್ರೆ 2ರಿಂದ ಗುಣಿಸ್ಬೇಕು. 3ನೇ ಪದದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ, +1. ನೋಡಿ ಎಷ್ಟು ಸರಳ ಬರ್ಕೊಂಡು ನೋಡಿ. 6ನೇ ಪದವು 3ನೇ ಪದದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಈ ಥರ ಸಮೀಕರಣ ಬರ್ಕೊಂಡು ನೆಕ್ಸ್ಟ್ ಇನ್ನೊಂದು 4ನೇ ಮತ್ತು 5ನೇ ಪದಗಳ ಮೊತ್ತ ಅಂದ್ರೆ A4 + A5. 4ನೇ ಮತ್ತು 5ನೇ ಪದಗಳ ಮೊತ್ತ 2ನೇ ಪದ ಏನಿರುತ್ತಲ್ಲ A2, 2ನೇ ಪದದ 5ರಷ್ಟಿದೆ. 2ನೇ ಪದದ 5ರಷ್ಟು ಅಂದ್ರೆ 5ರಿಂದ ಗುಣಿಸ್ಬೇಕು. ಹಾಗಾದರೆ ಸಮಾಂತರ ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಯಿರಿ. ಇಲ್ಲಿ ನಾವೇನು ಮಾಡೋಕ್ಕಲ್ಲ, ಫಸ್ಟ್ ಇವೆರಡನ್ನು ಬೆಳೆಸ್ಕೊಂಡು 2 ಸಮೀಕರಣ ಮಾಡಿಕೊಂಡು ವರ್ಜಿಸುವ ವಿಧಾನದಿಂದ ಬಿಡಿಸಿ ಡಿ ಮತ್ತು ಎ ಕಂಡುಹಿಡ್ಕೊಂಡ್ರೆ ನಾವು ಸಮಾಂತರ ಶ್ರೇಣಿಯ ಎಷ್ಟು ಪದ ಬೇಕಾದ್ರೆ ಕಂಡುಹಿಡಿಬೋದು. ನೋಡಿ ಇದನ್ನು ಹೆಂಗೆ ಬರೀತೇನೆ ನಾನು. A6 ಅನ್ನು A + 5D ಅಂತ ಬರೀತೀನಿ. ಮೊದಲ ಪದವನ್ನು ಸಾಮಾನ್ಯತೆ ಬಳಸ್ಕೊಂಡು. ಇದು 2 × A3 ಅಂದರೆ ಹೆಂಗೆ ಬರಿಬೋದು, A + 2D ಅಂತ ಬರಿಬೋದು. +1 ಸುಲಭೀಕ ಸರ್. A + 5D 2 × A 2A 4D +1. 2A ಈ ಕಡೆ ತೊಂಬರನ್ನು -2A ಆಯಿತು. +5D ಇಲ್ಲೇ ಇರಲಿ. +4D ಈ ಕಡೆ ಬಂದರೆ -4D, ಬಲಗಡೆ 1. A ಸಜಾತಿ ಪದಗಳು. ಇಲ್ಲಿ A ಅನ್ನೋ 2 ಅದು, ಇಲ್ಲಿ 1 ಐತಿ. ಒಂದು +1 - ಇದು ಕಳಿಬೇಕು. 2 7 1 ಕಳೆದ್ರೆ -A. 5ರಾಗ 4 ಕಳೆದ್ರೆ 1D = 1. ಇದು ಸಮೀಕರಣ 1. ಇದನ್ನು ಸುಲಭೀಕರಿಸೋಣ. ಏನಾಯ್ತದೆ, A4 + A5 = 5A2. A4 ಅನ್ನು ನಾನು A + 3D ಅಂತ ಬರೀತೀನಿ. A5 ಅನ್ನು A + 4D = 5 × A2 ಅನ್ನು A + D ಅಂತ ಬರ್ಕೋತೀನಿ. A 2A ಆಯ್ತದೆ. 3D 4D 7D = ಇದನ್ನು ಗುಣಿಸೋಣ. 5 × A 5A + 5 × D 5D. 5A ಈ ಕಡೆ ತೊಗೊಂಬರ್ಲಿ. 2A ಆಲ್ರೆಡಿ ಐತಿಲ್ಲ. 5A ಈ ಕಡೆ ಬಂದರೆ -5A. 7D ಐತೆ ಆಲ್ರೆಡಿ ಇದೆ. +5D ಈ ಕಡೆ ಅಂದರೆ -5D. ಬಲಭಾಗದಲ್ಲಿ ಏನಿಲ್ಲ ಅಂದ್ರೆ 0. ಎಲ್ಲ ಪದ ಎಡಗಡೆ ತೊಗೊಂಬಂದ್ರೆ 0 ಬೇಕು. 5A 2A ಸಜಾತಿ ಪದಗಳು. ಒಂದು +1 - ಐತಿ ಕಳಿಬೇಕು. 5ರಾಗ 2 ಕಳೆದ್ರೆ -3A. 7ರಾಗ 5 ಕಳೆದ್ರೆ 2D = 0. ಇದು ಸಮೀಕರಣ 2 ಅಂತ ತಗೊಳ್ಳೋದು. ನಾವು A ಅಥವಾ D ಅನ್ನು ಕ್ಯಾನ್ಸಲ್ ಮಾಡಬೇಕು. ನಾನು ಏನು ಮಾಡ್ತೇನೆ ಈಗ, ಡಿ ಕ್ಯಾನ್ಸಲ್ ಮಾಡ್ಬೇಕಾಗಿತ್ತಂದ್ರೆ ಇಲ್ಲಿ D ಸೈವಣಕ್ಕೆ 2 ಐತಿ, ಇಲ್ಲಿ 2 ಆಗ್ಬೇಕಲ್ಲ. ಹಾಗಾಗಿ 1ನೇ ಸಮೀಕರಣವನ್ನು 2ರಿಂದ ಗುಣಿಸ್ತೇನೆ. ಗುಣಿಸಿದ ಕೆಳಗೆ ಬರ್ಕೊತೀನಿ. 2 × A - 2A + 2 × D 2D 2 1 2. ಇದು ಸಮೀಕರಣ 3. ಈಗ ಕೂಡಿಸ್ಬೇಕೋ ಕಳಿಬೇಕು ಅನ್ನೋದು ತೀರ್ಮಾನ ಮಾಡೋದು. ನಮ್ಮ ಉದ್ದೇಶ ಡಿ ಅನ್ನು ಕ್ಯಾನ್ಸಲ್ ಮಾಡೋದು. ಸಗುಣಕ ಸಮ ಆದವು, ಚಿಹ್ನೆ ವಿರುದ್ಧ ಆಗ್ಬೇಕಲ್ಲ. ಚಿಹ್ನೆ ವಿರುದ್ಧ ಆಗ್ಬೇಕಾದ್ರೆ ಕಳೆಯಲಾಗಿ ಅಂತ ಹೇಳೋದು. ಕಳೆಯಲಾಗಿ ಅಂದ ತಕ್ಷಣ ಕೆಳಗಿನ ಸಮೀಕರಣ ಚಿಹ್ನೆಗಳು ಏನಾಗ್ತಾವೆ, ಚೇಂಜ್ ಆಗ್ತಾವೆ. ಮೈನಸ್ ಇದು ಪ್ಲಸ್ ಹಾಕೋ, ಪ್ಲಸ್ ಇದ್ದೆಲ್ಲ ಮೈನಸ್ ಆಗ್ತಾವೆ. ಇದು 3A ಒಳಗೆ 2A ಕಳೆದ್ರೆ -A, ಇದು ಕ್ಯಾನ್ಸಲ್ ಆಯ್ತು. ಈ ಕಡೆ -2, 0 - 2 ಅಂದರೆ -2.
ಎರಡು ಕಡೆ ಮೈನಸ್ ಮೈನಸ್ ಕ್ಯಾನ್ಸಲ್, ಎ ಬೆಲೆ 2. ಮೊದಲ ಪದ ಗೊತ್ತಾಯ್ತು. ಸಮೀಕರಣ ಒಂದರಲ್ಲಿ ಎ ಬೆಲೆ ಆದೇಶ ಮಾಡೋಣ. ಸಮೀಕರಣ ಆಸ್ ಇಟ್ ಇಸ್ ಬರೀತೇನೆ ನಾನು. ಮೈನಸ್ ಎ ಪ್ಲಸ್ ಡಿ ಈಸ್ ಈಕ್ವಲ್ ಟು 1. ಇದು ಒಂದೇ ಸಮೀಕರಣ. ಇದರೊಳಗೆ ಎ ಇದ್ದಲ್ಲಿ 2 ತುಂಬೋಣ. 2 ಪ್ಲಸ್ ಡಿ ಈಸ್ ಈಕ್ವಲ್ ಟು 1. ಮೈನಸ್ 2 ಈ ಕಡೆ ಕಳಿಸಿದ್ರೆ ಪ್ಲಸ್ 2 ಆಯ್ತು. ಏನಾಯ್ತದೆ? ಡಿ ಈಸ್ ಈಕ್ವಲ್ ಟು 2 1 3 ಆಯ್ತು. ಎ ಗೊತ್ತಾಯ್ತು, ಡಿ ಗೊತ್ತಾಯ್ತು. ಈಗ 10ನೇ ಪದ ಕಂಡಿದೆ. A10 ಈಸ್ ಈಕ್ವಲ್ ಟು ಎ ಪ್ಲಸ್ 9D. ಎಸ್, ಎ ಅಂದರೆ ಎಷ್ಟು? ಮೊದಲ ಪದ 2, 9 ಇಂಟು ಡಿ ಅಂದರೆ 3, 9 27 ಎಷ್ಟಾಯ್ತು? 29. A10 ಅಂದ್ರೆ 29. 6ನೇ ಪದ ಕಂಡಿದ್ದೇನೆ. 6ನೇ ಪದ ಅಂದ್ರೆ ಎಷ್ಟಾಗುತ್ತೆ ನೋಡ್ರಿ? 6ನೇ ಪದ ಅಂದ್ರೆ ಎ ಪ್ಲಸ್ 5D. ಎ ಅಂದ್ರೆ 2, ಎ ಪ್ಲಸ್ 5D, 5 ಇಂಟು 3, 5 3 15 15 2 17. ಈಗ 6ನೇ ಪದ 3ನೇ ಪದದ 2ರಷ್ಟಕ್ಕಿಂತ 1 ಹೆಚ್ಚಾಯಿತು. 3ನೇ ಪದವನ್ನು ಕಂಡಿದ್ದೇನೆ. 3ನೇ ಪದ ಅಂದ್ರೆ ಎ ಪ್ಲಸ್ 2D. ಎ ಅಂದರೆ 2, 2 ಇಂಟು ಡಿ ಅಂದರೆ 3, 2 3 6 2 8. 6ನೇ ಪದ 3ನೇ ಪದದ 2ರಷ್ಟಕ್ಕಿಂತ, ನೋಡ್ರಿ 3ನೇ ಪದ 2ರಷ್ಟು ಅಂದರೆ 8 16, ಅದಕ್ಕಿಂತ 1 ಹೆಚ್ಚಿಗೆ ಐತೆ ಅಂದರೆ 17. ಅಂದ್ರೆ ನಾವು ಕಂಡುಹಿಡಿದು ಕರೆಕ್ಟ್ ಆಯ್ತು ಅಂತ. ಈ ಥರ ಸುಲಭವಾಗಿ ನೀವು 4ಕ್ಕೆ 4 ಅಂಕ ತಗೋಬೋದು. ಎಸ್, 36ನೇ ಪ್ರಶ್ನೆ. 1 7 ನಿರ್ದೇಶಾಂಕ ಹೊಂದಿರೋ ಬಿಂದು, 4 2 ನಿರ್ದೇಶಾಂಕ ಹೊಂದಿರೋ ಬಿಂದು, -1 ನಿರ್ದೇಶಾಂಕ ಹೊಂದಿರೋ ಮತ್ತೊಂದು ಬಿಂದು ಮತ್ತು -4 4 ಈ ಬಿಂದುಗಳು ಚೌಕದ ಶೃಂಗಗಳಾಗಿವೆ ಎಂದು ತೋರಿಸಿ. ನೋಡಿ, ಇದನ್ನ ಫಸ್ಟ್ ಚೌಕ ಚಿತ್ರ ತಕೊಳ್ಳೋಣ. ಇದು ಎ ಬಿಂದು, ಇದು ಬಿ ಸಿ ಡಿ. ಎ ಬಿಂದು ನಿರ್ದೇಶಾಂಕ 1 7 ಅಂತ ತಗೊಳ್ಳಿ. ಬಿ ಬಿಂದು ನಿರ್ದೇಶಾಂಕ 4 2, ಸಿ ಬಿಂದು ನಿರ್ದೇಶಾಂಕ -1 -1. ಇಲ್ಲಿ ನಿರ್ದೇಶಾಂಕ ಬರ್ಕೋಬೇಕಾದ್ರೆ ಕರೆಕ್ಟಾಗಿ ಕೇರ್ಫುಲ್ ಆಗಿ ಬರ್ಕೋಬೇಕು. ನೀವು ಒಂದು ಸ್ವಲ್ಪ ಮೈನಸ್ ಹಚ್ಚೋ ಬದಲಿ ಪ್ಲಸ್ ಹಚ್ಬಿಟ್ರೆ ಪೂರ್ತಿ ಲೆಕ್ಕನ ತಪ್ತದೆ. ಅದು ಕರೆಕ್ಟಾಗಿ ಏನು ನಿರ್ದೇಶಾಂಕ ಕೊಟ್ಟಿರ್ತಾರೆ ಅವನ್ನ ಬರ್ಕೋಬೇಕು. ಇದು ಏನಾಯ್ತು? -4 4. ಇದು ಚೌಕದ ಶೃಂಗಗಳಾಗಿವೆ ಅಂತೇಳಿ ತೋರಿಸಿ ಅಂತ ಹೇಳಿದ್ರೆ, ಚೌಕದ ಗುಣಲಕ್ಷಣ ಏನು? 4 ಬಹು ಸಮ ಇರ್ತವೆ. ಅಂದ್ರೆ ನೀವೇನು ಮಾಡ್ಬೋದು? ಎ ಬಿ ಬಿಂದುಗಳ ನಡುವಿನ ದೂರ ಕಂಡುಹಿಡಿಯೋದು ಅಂದರೆ ಎ ಬಿಯ ಉದ್ದ ಸಿಗ್ತದೆ. ಬಿ ಮತ್ತು ಸಿ ಬಿಂದುಗಳ ನಡುವಿನ ದೂರ ಕಂಡುಹಿಡಿಯೋದು ಬಿ ಸಿ ಉದ್ದ ಸಿಗ್ತದೆ. ಹಾಗೆ 4 ಬಾವಿನ ಉದ್ದ ಕಂಡುಹಿಡಿದ್ರೆ 4 ಸಮ ಬರ್ತಾವೆ. 4 ಸಮ ಬರ್ತಾವೆ ಅಂದ್ರೆ ಏನರ್ಥ? ಈ ಬಿಂದುಗಳು ಒಂದು ಚೌಕದ ಶೃಂಗಗಳಾಗಿ ಅಂತ ಅರ್ಥ. ಮೊದಲಿಗೆ ಎ ಬಿ ಉದ್ದ ಕಂಡುಹಿಡಿಯೋಣ. ದೂರ ಕಂಡುಹಿಡಿಯೋ ಸೂತ್ರ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಎ ಮತ್ತು ಬಿ ಬಿಂದುಗಳ ನಡುವಿನ ದೂರ ಕಂಡುಹಿಡಿಯುತ್ತವೆ. ಸ್ಕ್ವೇರ್ ರೂಟ್ ಆಫ್ ಇದನ್ನ x1 y1 ಇದು x2 y2 ಅಂತ. x2 - x1 ಅಂದ್ರೆ 4 - 1 ಹೋಲ್ ಸ್ಕ್ವೇರ್, y2 ಅಂದ್ರೆ 2, y1 ಅಂದ್ರೆ 7 ಹೋಲ್ ಸ್ಕ್ವೇರ್. ಸುಲಭೀಕರಣ. 1 ಕಳೆದ್ರೆ 3, 3 ಸ್ಕ್ವೇರ್ ಅಂದ್ರೆ 9, 7 2 ಕಳೆದ್ರೆ 5, 5 ಸ್ಕ್ವೇರ್ ಅಂದ್ರೆ 25. ದಿಸ್ ಇಂಪ್ಲಾಯ್ಸ್ 25 9 34. ಸ್ಕ್ವೇರ್ ರೂಟ್ ಆಫ್ 34 ಮಾರ್ಗ. ಬಿ ಸಿ ಉದ್ದ ಕಂಡುಹಿಡಿಯಿರಿ. ಬಿ ಸಿ ಈಸ್ ಈಕ್ವಲ್ ಟು, ಇಲ್ಲಿ ಕೂಡ ನೀವು ಸೂತ್ರ ಬರೀಬೋದು ಅಥವಾ ಡೈರೆಕ್ಟಾಗಿ ಹಚ್ಚೋಣ. ಇದನ್ನ x1 y1 ಇದನ್ನ x2 y2 ಅಂತ ತಗೊಳ್ಳಿ. x2 - x1 ಅಂದ್ರೆ -1 - 4 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. y2 ಅಂದ್ರೆ -1, y1 2 ಹೋಲ್ ಸ್ಕ್ವೇರ್. ಏನಾಯ್ತದೆ? -1 -4 -5 ಹೋಲ್ ಸ್ಕ್ವೇರ್, -1 -2 -3 ಹೋಲ್ ಸ್ಕ್ವೇರ್. ಸುಲಭೀಕರಿಸಿದ್ರೆ ಏನಾಯ್ತದೆ? 5 ಸ್ಕ್ವೇರ್ ಅಂದ್ರೆ 25 ಪ್ಲಸ್ 3 ಸ್ಕ್ವೇರ್ ಅಂದ್ರೆ 9. ಏನಾಯ್ತದೆ? 34. ಸ್ಕ್ವೇರ್ ರೂಟ್ ಆಫ್ 34 ಮಾನಗಳು. ಸಿ ಡಿ ಕಂಡಿದೆ. ಸಿ ಡಿ ಕಂಡಿಡಕತ್ರಿ ಇದು x1 y1 ಇದು x2 y2 ಆಕೈತಿ. x2 - x1 ಹೋಲ್ ಸ್ಕ್ವೇರ್ ಅಂದ್ರೆ -4 ಮೈನಸ್ ಆಫ್ ಮೈನಸ್ 1 ಹೋಲ್ ಸ್ಕ್ವೇರ್. ಕರೆಕ್ಟಾಗಿ ಬರ್ಕೋಬೇಕು ನೋಡಿದ್ರೆ. x2 - x1 ಹೋಲ್ ಸ್ಕ್ವೇರ್. x2 ಅಂದ್ರೆ -4, x1 ಅಂದ್ರೆ -1 ಪ್ಲಸ್ y2 - y1 ಹೋಲ್ ಸ್ಕ್ವೇರ್. 4 ಸ್ವಲ್ಪ ವ್ಯತ್ಯಾಸ ಆದ್ರೆ ಉತ್ತರ ತಪ್ತೈತದು. ಇದೇನಾಯ್ತು ನೋಡ್ರಿ? -4 -* ಪ್ಲಸ್ 1 ಹೋಲ್ ಸ್ಕ್ವೇರ್. ಇದು ಏನಾಯ್ತು? 4 - * ಪ್ಲಸ್ 1 ಹೋಲ್ ಸ್ಕ್ವೇರ್.
4 ಒಂದು ಕಡೆ 3 ಸ್ಕ್ವೇರ್ ಅಂದ್ರೆ 9, 4 ಒಂದು 5, 5 ಸ್ಕ್ವೇರ್ ಅಂದ್ರೆ 25 ನೋಡಿ. ಇದು ಕೂಡ ಸ್ಕ್ವೇರ್ ರೂಟ್ ಆಫ್ 34 ಮಾಡೋದು. ಲಾಸ್ಟ್ ಒನ್ ಡಿ ಎ ಕಂಡುಹಿಡಿಯೋದು. ಡಿ ಎ ಈಕ್ವಲ್ ಟು x1 y1 ಇದು x2 y2. x2 minus x1 whole square 1 minus of minus 4 whole square plus y2 minus y1 7 minus 4 whole square. ಸುಲಭೀಕರಣ 1 ಮೈನಸ್ ಇಂಟು ಮೈನಸ್ ಪ್ಲಸ್ ಆಕತಿ. 1 ಪ್ಲಸ್ 4 ಹೋಲ್ ಸ್ಕ್ವೇರ್. ಇದು 7 4 3 ಸ್ಕ್ವೇರ್. ದಿಸ್ ಇಂಪ್ಲಾಯ್ಸ್ 4 ಒಂದು 5, 5 ಸ್ಕ್ವೇರ್ ಅಂದ್ರೆ 25, 3 ಸ್ಕ್ವೇರ್ ಅಂದ್ರೆ 9. ಇದು ಕೂಡ ಸ್ಕ್ವೇರ್ ರೂಟ್ ಆಫ್ 34 ಆಗ್ತದೆ ನೋಡಿ. ಬಿ ಅಳತಿ ಸ್ಕ್ವೇರ್ ರೂಟ್ ಆಫ್ 34, ಬಿ ಸಿ ಅಳತಿ ಕೂಡ ಸ್ಕ್ವೇರ್ ರೂಟ್ ಆಫ್ 34, ಸಿ ಡಿ ಅಳತಿ ಕೂಡ ಸ್ಕ್ವೇರ್ ರೂಟ್ ಆಫ್ 34, ಡಿ ಎ ಅಳತಿ ಕೂಡ ಸ್ಕ್ವೇರ್ ರೂಟ್ ಆಫ್ 34. ಅಂದ್ರೆ ಈ 4 ಬಾಹುಗಳ ಅಳತೆಗಳು ಸಮ ಆಗವು. ಎ ಬಿ ಈಕ್ವಲ್ ಟು ಬಿ ಸಿ ಈಕ್ವಲ್ ಟು ಸಿ ಡಿ ಈಕ್ವಲ್ ಟು ಡಿ ಎ ಆಗೈತಿ. ಆದ್ದರಿಂದ ಈ 4 ಬಿಂದುಗಳು ಚೌಕದ ಶ್ರೇಯಾಂಗ ಬಿಂದುಗಳಾಗಿವೆ. ಈ 4 ಬಿಂದುಗಳು ಚೌಕದ ಶ್ರೇಯಾಂಗ ಬಿಂದುಗಳಾಗಿವೆ. ಎಸ್ 37ನೇ ಪ್ರಶ್ನೆ. a minus b into x square plus b minus c into x plus c minus a is equal to 0. ಈ ವರ್ಗ ಸಮೀಕರಣ ಮೂಲಗಳು ಸಮವಾಗಿದ್ದರೆ 2a is equal to b plus c ಎಂದು ಸಾಧಿಸಿ. ಬಹಳ ಸಿಂಪಲ್ ಐತಿ. ಕೊಟ್ಟಿರೋ ವರ್ಗ ಸಮೀಕರಣ ನಾವು ವರ್ಗ ಸಮೀಕರಣ ಆದರ್ಶ ರೂಪಕ್ಕೆ ಹೋಲಿಸೋಣ. ಏನಾಗ್ತೈತಿ? ax square plus bx plus c is equal to 0. ಹೋಲಿಕೆ ಮಾಡಿದಾಗ a ಬೆಲೆ ಏನಾಗ್ತೈತಿ? a ಬೆಲೆ ಅಂದ್ರೆ x square ದ ಸಗುಣಕ a minus b ಐತಿ. ಬಿ ಅಂದ್ರೆ ಎಕ್ಸ್ ದ ಸಗುಣಕ ಬಿ ಮೈನಸ್ ಸಿ ಐತಿ. ಸಿ ಅಂದ್ರೆ ಸಿ ಮೈನಸ್ ಎ. ಮೂಲಗಳು ಸಮವಾಗಿದ್ದರೆ ಅಂತ ಹೇಳಿದ್ದಾರೆ. ಮೂಲಗಳು ಸಮವಾಗಿದ್ರೆ ಬಿ ಸ್ಕ್ವೇರ್ ಮೈನಸ್ 4ac ಬೆಲೆ ಏನಾಗ್ತೈತಿ? 0. ಬಿ ಅಂದ್ರೆ ಏನಿದೆ? ಬಿ ಮೈನಸ್ ಸಿ ಹೋಲ್ ಸ್ಕ್ವೇರ್ ಮೈನಸ್ 4, ಎ ಅಂದ್ರೆ ಎ ಮೈನಸ್ ಬಿ, ಸಿ ಅಂದ್ರೆ ಸಿ ಮೈನಸ್ ಸಿ ಈಸ್ ಈಕ್ವಲ್ ಟು 0. ಈಗ ನಾವು ಬಿ ಮೈನಸ್ ಸಿ ಸ್ಕ್ವೇರ್ನ ಹೊರತುಪಡಿಸಿ 4ac ಏನೈತಲ್ಲ ಇದನ್ನ ಈ ಕಡೆ ಕಳಿಸ್ಬಿಡೋಣ ಬಲಗಡೆ. ಬಿ ಮೈನಸ್ ಸಿ ಹೋಲ್ ಸ್ಕ್ವೇರ್ ಆಸ್ ಇಟ್ ಈಸ್. ಇದು ಈ ಕಡೆ ಹೋದ್ರೆ ಏನಾಗ್ತೈತಿ? ಮೈನಸ್ ಇದ್ದಿದ್ದು ಪ್ಲಸ್ ಆಗ್ತೈತಿ. 4 ಇಂಟು ಎ ಮೈನಸ್ ಬಿ ಸಿ ಮೈನಸ್ ಎ ಆಗ್ತದೆ. ಸುಲಭೀಕರಣ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಇದು ಏನಾಯ್ತು? ಎ ಇಂಟು ಸಿ ಎ ಸಿ 4ac a into a square minus 4a square minus b into c bc 4bc minus into minus plus ba ಅಥವಾ ab into 4 ಅಂದ್ರೆ 4ab. ಈಗ ಇದು b square plus c square ಇಷ್ಟ ಇರಲಿ. ಈ minus 4a square ಈ ಕಡೆ ತಂದ್ರೆ plus 4a square ಆಯ್ತು. ಇದು minus 2bc. ಇದು minus 4bc ಐತ್ರಿ. ಈ ಕಡೆ ಅಂದ್ರೆ plus 4bc ಆಗ್ತೈತಿ. ಅವಾಗ ಏನಾಗ್ತೈತದೆ? 4bc ಒಳಗೆ 2bc ಕಳೆದ್ರೆ ಪ್ಲಸ್ 2bc ಆಗ್ತೈತಿ ನೋಡಿ. 4bc ಈ ಕಡೆ ಅಂದ್ರೆ ಪ್ಲಸ್ ಆಗತ್ತೆ. ಪ್ಲಸ್ 4 ಒಳಗೆ ಮೈನಸ್ 2 ಕಳೆದ್ರೆ ಪ್ಲಸ್ 2 ಉಳಿತೈತಿ. ನೆಕ್ಸ್ಟ್ ಉಳಿದು ಇದು ಹೋಯ್ತು. ಈಗ 4ac ಈ ಕಡೆ ಅಂದ್ರೆ ಮೈನಸ್ ಆಗ್ತೈತಿ, ಮೈನಸ್ 4ac. 4ab ಈ ಕಡೆ ಅಂದ್ರೆ ಮೈನಸ್ 4ab ಆಗ್ತದೆ. ಬಲಗಡೆ 0. ನಾವು ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಇದನ್ನ ಹೆಂಗೆ ಬರ್ತೀನಿ? ಮೈನಸ್ 2a ಹೋಲ್ ಸ್ಕ್ವೇರ್ ಅಂತ ಬರ್ತೇವೆ. ಮೈನಸ್ 2a ಅನ್ನ 2 ಸರಿ ಗುಣಿಸಿದ್ರೆ ಪ್ಲಸ್ 4a ಸ್ಕ್ವೇರ್ ಬರ್ತದೆ. ಈಗ ನೋಡಿದ್ರೆ 2 ಇಂಟು ಇದನ್ನ ಎ ಅಂತ ತಿಳ್ಕೊರಿ, ಇದನ್ನ ಬಿ ಅಂತ ತಿಳ್ಕೊರಿ, ಇದನ್ನ ಸಿ ಅಂತ ತಿಳ್ಕೊರಿ. ಅಥವಾ ಇದು ಎಕ್ಸ್, ಇದು ವೈ, ಇದು ಝೆಡ್ ಅಂತ ತಿಳ್ಕೊರಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಪ್ಲಸ್ 2xy. xy ಅಂದ್ರೆ ಬಿ ಸಿ ಕರೆಕ್ಟ್ ಆಗ್ತದೆ. ಪ್ಲಸ್ ಝೆಡ್ 2y ಅಂದ್ರೆ ಸಿ, ಝೆಡ್ ಅಂದ್ರೆ ಮೈನಸ್ 2a. ನೋಡ್ರಿ ಇದು ಕರೆಕ್ಟ್ ಆಯ್ತು ಹೇಳಿದ್ರೆ 4ca ಅಥವಾ 4ac ಕರೆಕ್ಟ್ ಆಯ್ತು. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ 2yz. ನೆಕ್ಸ್ಟ್ 2zx. ಝೆಡ್ ಅಂದ್ರೆ ಏನಿಲ್ಲ? ಮೈನಸ್ 2a. 2zx. ಎಕ್ಸ್ ಅಂದ್ರೆ ಬಿ ನೋಡಿ. ಇದನ್ನು ಸುಲಭೀಕರಿಸಿದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ 2 4 a ಇಂಟು ಬಿ ಎ ಬಿ. ಅದನ್ನು ನಾವೀಗ ಒಂದು ನಿತ್ಯ ಸಮೀಕರಣ ಏನೈತಲ್ಲ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ 2yz ಪ್ಲಸ್ 2zx ಈ ರೂಪದಾಗ ಬರ್ಕೊಂಡ್ವಿ. ಹಿಂಗಿದ್ರೆ ನಾವೇನು ಬರೀತಾ ಇದನ್ನ? ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವೇರ್. ಎಕ್ಸ್ ಅಂದ್ರೆ ಇಲ್ಲೇ ಬಿ,
ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್, ವೈ ಅಂದ್ರೆ ಸಿ ಪ್ಲಸ್ ಜೆಡ್ ಅಂದ್ರೆ -2a, ಅದನ್ನ -2 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 0. ಈ ಸ್ಕ್ವೇರ್ ತೆಗೆದ ಬಲವಾಗಿ ಸ್ಕ್ವೇರ್ ರೂಟ್ ಬರ್ತೈತಿ. ಯಾವಾಗ ಏನಾಗೈತಿ ಸ್ಕ್ವೇರ್ ರೂಟ್ ಆಫ್ 0 ಅಂದ್ರೆ 0ನ ಬರ್ತೈತಿ. ಈಸ್ ಈಕ್ವಲ್ ಟು 0 ಏನಾಯ್ತು -2a ಬಲಗಡೆ ಕಳ್ಸೋಣ +2a ಆಯ್ತು. ಇದನ್ನ ಬಲಭಾಗ ಪೂರ್ತಿ ಎಡಭಾಗಕ್ಕೆ, ಎಡಭಾಗ ಪೂರ್ತಿ ಬಲಭಾಗ ತಗೊಂಡು 2a ಈಸ್ ಈಕ್ವಲ್ ಟು b ಪ್ಲಸ್ ಸಿ. ನೋಡಿ ಬೇಕಾಗಿರೋ ಉತ್ತರ ಬಂತ 2a ಈಸ್ ಈಕ್ವಲ್ ಟು b ಪ್ಲಸ್ ಸಿ ಅಂತೇಳಿ ಸಾಧಿಸಿ. ಅದೊಂದು ಸೂತ್ರ ನೆನ್ಪಿಡ್ಬೇಕು, x² + y² + z² + 2xy + 2yz + 2zx ಆಯ್ತು. ಒಟ್ಟಾರೆಯಾಗಿ 4 ಅಂಕದ ಎಲ್ಲ ಸಮಸ್ಯೆನ ಬಿಡಿಸಿದ್ವಿ. ಈಗಾಗಲೇ ಇದು ಮೂಲ ಸಮಾನುಪಾತತೆ ಪ್ರಮೇಯ ಆಲ್ರೆಡಿ ತಿಳಿಸಿದ್ವಿ, ಅದನ್ನು ನಿಮಗೆ ಶೇರ್ ಮಾಡ್ತೇವೆ. ಕಂಪ್ಲೀಟ್ ಆಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಬಿಟ್ಟಂತ ಎಲ್ಲ ಪ್ರಶ್ನೆಗಳನ್ನ ಬಿಡಿಸಿದ್ದೀವಿ. ಮತ್ತು ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಿಮ್ಮ ಡೌಟನ್ನು ಕ್ಲಿಯರ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಇದಿಷ್ಟನ್ನು ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.